ನಮಸ್ಕಾರ ರೀ ಎಲ್ಲರಿಗೂ. ಹೇಗಿದ್ರಿ ನೀವೆಲ್ಲ? ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಧಾರವಾಡ ಒಳಗೆ ನಮ್ದೊಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಐತ್ರಿ. ರೆಸ್ಟೋರೆಂಟ್ ನೇಮ್ ಬ್ರುವಮ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ಸಾಧನಕೇರಿ ಮೇನ್ ರೋಡಿಗೆ ಐತೆ ನೋಡ್ರಿ. ನೀವು ಇನ್ನೂವರೆಗೂ ವಿಸಿಟ್ ಮಾಡಿಲ್ಲ ಅಂದ್ರೆ ಒನ್ ಟೈಮ್ ಆದ್ರೂ ವಿಸಿಟ್ ಮಾಡ್ರಿ. ನಮ್ದು ಓಪನ್ ಗಾರ್ಡನ್ ರೆಸ್ಟೋರೆಂಟ್ ಐತ್ರಿ. ಲಾಸ್ಟ್ ಟೈಮ್ ನಾನು ನಮ್ಮ ರೆಸ್ಟೋರೆಂಟ್ ಒಳಗೆ ಬುಟ್ಟಿಗೆ ಒಂದು ಸ್ವಲ್ಪ ಟಸಲ್ಸ್ನ ಅಟ್ಯಾಚ್ ಮಾಡಿ ಅಲ್ಲಲ್ಲೇ ಹಾಕಿದ್ದೆ. ಅದು ಮಾತ್ರ ಭಾರಿ ಮಸ್ತ್ ಅನ್ಸಾಕತ್ತೈತ್ರಿ. ಈ ಸತಿ ಸ್ವಲ್ಪ ನಮ್ದು ರೆಸ್ಟೋರೆಂಟದ ಲುಕ್ ಚೇಂಜ್ ಮಾಡಿದ್ರೆ ಆಯ್ತಂತಂದು ನಾನು ಹುಬ್ಳಿಗೆ ಹೊಂಟೇನ್ರಿ. ಇವತ್ತು ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬಂದ್ರೆ ಆಯ್ತಂತ. ಯಾಕಂದ್ರೆ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇರ್ತಾವಲ್ಲ, ಕಡಿಮೆ ರೇಟ್ ಒಳಗೆ ನಮ್ಗೆ ಚಲೋ ಸಿಗ್ತಾವೆ, ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಾಗ್ತಿತ್ತಲ್ಲ. ಸೊ ನಾನು ಆಲ್ಮೋಸ್ಟ್ ಹುಬ್ಳಿಗೆ ಹೋಗಿರ್ತೇನೆ ಯಾವಾಗಿದ್ರು. ಹುಬ್ಳಿ ಒಳಗೆ ಬಟ್ರ್ ಮಾರ್ಕೆಟ್ ಒಳಗೆ ಒಂದು ಶಾಪ್ ಇತ್ತು. ನನಗೆ ಯಾವ ಥರ ಬೇಕು ನೋಡಿ, ಏನೇನು ಬೇಕು ನೋಡಿ, ನಾ ಎಲ್ಲ ಚೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಕತ್ತೇನೆ ರೀ. ಸೊ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದಿಂದ ಇದು ನೆಕ್ಸ್ಟ್ ಡೇ ವ್ಲಾಗ್ ರೀ. ನಾನು ಈ ಥರ ರಿಂಗ್ ತೊಗೊಂಬಂದೀನಿ. ಈ ಥರ ರಿಂಗ್ಲೆ ನಾನು ಏನು ಮಾಡ್ತೇನೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೇನೆ ನಾನು. ಸೊ ಒಂದು ಇದ್ರೊಳಗೆ 2 ರಿಂಗ್ ಬರ್ತಾವೆ. ಅಂದರೆ ಈ ರಿಂಗ್ ಏನಂತಂದರೆ ಯೂಶ್ವಲಿ ಇದನ್ನು ಎಂಬ್ರಾಯ್ಡ್ರಿ ಮಾಡೋಕೆ ಯೂಸ್ ಮಾಡ್ತಾರೆ. ನಾನು ಈ ಥರ ಬಟ್ಟೆನೂ ತೊಗೊಂಬಂದಿದ್ದೆ. ಈ ಬಟ್ಟೆನ ನಾನು ಧಾರವಾಡ ಒಳಗನ ಪರ್ಚೇಸ್ ಮಾಡೀನಿ. ನಾನು 3 ಕಲರ್ದು ಬಟ್ಟೆ ತೊಗೊಂಡೇನಿ. ಇದು ಆರೆಂಜ್ ಕಲರ್ ಬಟ್ಟೆ ರೀ, ವಿಡಿಯೋದಾಗ ರೆಡ್ ಕಾಣಕತ್ತೈತಿ. ಈಗ 2 ರಿಂಗ್ ಇದಾವಲ್ಲ, ಇವನ್ ಸಪ್ರೇಟ್ ಮಾಡ್ಕೊಂಡು ನಾನು ಒಂದು ರಿಂಗ್ ತೊಗೋತೇನೆ ರೀ. ಈಗ 2 ರಿಂಗನ್ನು ಯೂಸ್ ಮಾಡ್ತೀನಿ. ಈಗ ಫಸ್ಟ್ ಒಂದು ರಿಂಗ್ಲೆ ಏನು ಮಾಡೋದು ಅಂತ ಹೇಳ್ತೀನಿ ನಿಮ್ಗೆ. ಬಟ್ಟೆ ಏನೈತಲ್ಲ ಮುದ್ದಿ ಆಗಿತ್ತಂದ್ರೆ 1 ರೌಂಡ್ ಐರನ್ ಮಾಡ್ಕೊರಿ. ಆಮೇಲೆ ಇದು ಉಲ್ಟಾ ಪಾರ್ಟ್, ಇದು ಸೀದಾ ಪಾರ್ಟ್ ಆಗ್ತೈತಿ. ಉಲ್ಟಾ ಪಾರ್ಟ್ ಇದ್ದಲ್ಲೇ ಈ ರಿಂಗನ್ನು ಪ್ಲೇಸ್ ಮಾಡಬೇಕು ನೋಡ್ರಿ. ಈ ಥರ ಈ ಒಂದು ಅರ್ಧ ಮೀಟ್ರ್ ಬಟ್ಟೆ ಒಳಗೆ ಏನಿಲ್ಲ ಅಂದ್ರೂ ಈ ಥರ ಒಂದು 3 ರಿಂದ 4 ರಿಂಗ್ ಮಾಡ್ಬೋದ್ರಿ. ಸೊ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ನಾವು ಇನ್ನೊಂದು ರಿಂಗ್ ಏನೈತಲ್ಲ ಆ ರಿಂಗನ್ನು ಇದ್ರ ಮೇಲೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಯೂಶ್ವಲಿ ಎಂಬ್ರಾಯ್ಡ್ರಿ ಮಾಡೋ ಮುಂದೆ ನಾವು ಇದೇ ಥರ ಮಾಡ್ತೇವೆ. ಸೊ ನೋಡ್ರಿ, ಇದು ಇನ್ನೊಂದು ರಿಂಗ್ ಐತಿ. ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಎಂಡಿಗೆ ಏನೈತಲ್ಲ ಅರ್ಧ ಇಂಚ್ ಮಾತ್ರ ಬಿಡಬೇಕಾಗ್ತೈತೆ. ಅರ್ಧ ಇಂಚ್ ನಿಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ಜಾಸ್ತಿನೂ ಬಿಡ್ಬೋದು. 1 ಇಂಚ್ ಮಟ್ಟ ಬಿಟ್ಟ ಆಮೇಲೆ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿ ತೆಗೆದುಬಿಡೋದು. ಇದನ್ನ ಕರೆಕ್ಟಾಗಿ ಟೈಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಈಗ ಬಟ್ಟೆ ಲೂಸ್ ಇರ್ತೈತಲ್ಲ, ಇದನ್ನ ನೋಡ್ರಿ ಈ ಥರ ಜಗ್ಗಿ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಒಟ್ಟು ಇದು ಟೈಟಾಗಿ ಕುತ್ಕೋಬೇಕ್ರಿ. ಈ ಥರ ನೋಡ್ರಿ, ಇದು ಕರೆಕ್ಟಾಗಿ ಸೆಟ್ ಆಗೈತಿ. ಎಷ್ಟಾಗ್ತೈತೆ ಅಷ್ಟು ಈ ಬಟ್ಟೆನ ಟೈಟಾಗಿ ಸೆಟ್ ಮಾಡ್ಕೊರಿ. ಲೂಸ್ ಆಯ್ತಂತಂದ್ರೆ ಆಮೇಲೆ ಚಂದ ಅನ್ಸಲ್ಲ ರೀ. ಇದು ಬಟ್ಟೆ ಮುದ್ದಿ ಆಗ್ತೈತಿ, ಒಂಥರ ನೀರಿಗೆ ಬಂದಂಗೆ ಆಗ್ತೈತಿ. ಆಮೇಲೆ ಈಗೇನಂದ್ರೆ ಎಕ್ಸ್ಟ್ರಾ ಬಟ್ಟೆ ಏನೈತಲ್ಲ ಎಲ್ಲನೂ ಕಟ್ ಮಾಡಿ ತೆಗೆದುಬಿಡ್ಬೇಕು. ಆಮೇಲೆ ನಮ್ದು ಓಪನ್ ಗಾರ್ಡನ್ ರೆಸ್ಟೋರೆಂಟ್ ಆಗ್ತೈತಲ್ಲ, ಯೂಶ್ವಲಿ ಗ್ರೀನ್ ಕಲರ್ದು ಐತೈತಿ. ಯಾಕಂದ್ರೆ ಚಿಕ್ಕು ಗಿಡ ಅದಾವ, ಚಿಕ್ಕು ಗಿಡದೊಳಗೆ ನಾವು ರೆಸ್ಟೋರೆಂಟ್ ಮಾಡ್ಕೊಂಡೀವಿ. ಗ್ರೀನ್ ಕಲರ್ದು ಬಟ್ಟೆ ಜಾಸ್ತಿ ಯೂಸ್ ಮಾಡತ್ತಿಲ್ಲ ನಾನು ಇವತ್ತು. ರೆಡ್, ವೈಟ್ ಈ ಥರ ಯೂಸ್ ಮಾಡಕತ್ತೀನಿ. ಗ್ರೀನ್ ಕಲರ್ದು 1-2 ಹಾಕ್ಕೊಂಡೇನ್ರಿ. ಬಟ್ ಅದು ಗ್ರೀನ್ ಕಲರ್ ಆಮೇಲೆ ರೆಸ್ಟೋರೆಂಟ್ ಒಳಗೆ ಹಾಕಿಂದ ಕಾಣ್ತಾನೆ ಇಲ್ಲ ಅದ್ರೊಳಗೆ. ಯಾಕಂದ್ರೆ ಎಲ್ಲಿನೂ ಗ್ರೀನ್ ಇರ್ತಾವಲ್ಲ, ಆ ಬಟ್ಟೆನೂ ಗ್ರೀನ್ ಇರ್ತೈತಿ. ನೋಡಿ, ನಾನು ಒಂದು ಅರ್ಧ ಇಂಚ್ಕಿನ ಹೆಚ್ಚಿಗೆ ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡೇನಿ. ಈ ಥರ ಇದನ್ನು ಕಟ್ ಮಾಡ್ಕೋಬೇಕಾ. ಈಗ ಈ ರಿಂಗಿಗೆ ಸಮೇತನ ಬಟ್ಟೆನೂ ಜಾಯಿಂಟ್ ಮಾಡ್ಕೋಬೇಕಾ. ನಾನು ಗ್ಲೂ ಹಚ್ಕೊಳಕತ್ತೇನೆ ರೀ. ಈ ಗ್ಲೂನ ನಾನು ಮೀಶೋದಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಚಲೋ ಕ್ವಾಲಿಟಿ ಐತ್ರಿ. ಇದು B700 ಅಂತ ನೋಡ್ರಿ. ಇದು ಗ್ಲೂ ಹೆಸರು ಬೆಸ್ಟ್ ಐತ್ರಿ, ಭಾರಿ ಸ್ಟ್ರಾಂಗ್ ಐತಿ. ಈಗ ರಿಂಗ್ ಏನೈತಲ್ಲ, ರಿಂಗಿಗೆ ಸುತ್ತಲೂ ಫಸ್ಟ್ ಒಂದು ಥಿಕ್ ಲೇಯರ್ ಗ್ಲೂ ಹಚ್ಕೋಬೇಕು. ಒಂದು 15 to 20 ಸೆಕೆಂಡ್ಸ್ ಬಿಟ್ಟು ಆಗಿಂದ ಬಟ್ಟೆನ ಈ ರಿಂಗಿಗೆ ಅಂಟಿಸ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಇಮಿಡಿಯೇಟ್ ನಾವು ಗ್ಲೂ ಹಚ್ಚಿದ ಕೂಡಲೇ ನಾವು ಅಂಟಿಸ್ಕೊಂಡ್ಬಿಟ್ವಿ ಅಂತಂದ್ರೆ, ಗ್ಲೂ ಹಸಿ ಇತ್ತಂದ್ರೆ ಏನಾಗ್ತೈತಿ, ಅಂಟ್ಕೊಳ್ಳೋದಿಲ್ರಿ. ಅದು ಒಂದು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಹಚ್ಚಿದ್ರೆ ಇಮಿಡಿಯೇಟ್ ಫಿಕ್ಸ್ ಆಗಿಬಿಡ್ತೈತಿ, ಕರೆಕ್ಟಾಗಿ ಅಂಟ್ಕೊಂಡ್ಬಿಡ್ತೈತಿ. ಆಮೇಲೆ ಬಟ್ಟೆ ಕೇರ್ಫುಲ್ಲಾಗಿ ಒಟ್ಟು ಲೂಸ್ ಆಗಬಾರ್ದು ನೋಡ್ರಿ. ಆ ಥರ ಕೇರ್ಫುಲ್ಲಾಗಿ ಇದನ್ನು ಅಂಟಿಸ್ಕೋಬೇಕು. ಈಗ ಇದನ್ನು ಅಂಟಿಸ್ಕೊಂಡು ಆಗಿಂದ ಒಂದು ಅರ್ಧ ತಾಸವರೆಗೂ ಸೈಡ್ ಇಟ್ಕೊಂಡ್ಬಿಡ್ಬೇಕ್ರಿ. ಯಾಕಂದ್ರೆ ಔಟರ್ ಲೇಯರ್ ಒಳಗೆ ನಾನು ಏನು ರಿಂಗ್ ಹಾಕ್ಕೊಂಡೇನಲ್ಲ ಅದನ್ನು ತೆಗೆದು ಬಿಡ್ತೀನಿ. ಯಾಕಂದ್ರೆ ಒಂದು ರಿಂಗ್ ಅಷ್ಟೇ ನಾನು ಯೂಸ್ ಮಾಡ್ಕೊಳಕತ್ತೀನಿ. ಇನ್ನೊಂದು ಪಾರ್ಟಿಗೆ ಇನ್ನೊಂದು ಬಟ್ಟೆ ಬರ್ತೈತಿ. ಅದಕ್ಕೆ ಫಸ್ಟ್ ಏನು ಮಾಡ್ಬೇಕಂದ್ರೆ, ಫಸ್ಟ್ ಇದಿಷ್ಟು ಆರಿಂದನ ನೆಕ್ಸ್ಟ್ ಅದನ್ನು ತೆಗಿಬೇಕಾಗ್ತೈತಿ. ಒಂದು ಅರ್ಧ ತಾಸೊಳಗೆ ಇದು ಕರೆಕ್ಟಾಗಿ ಆರ್ತೈತ್ರಿ. ನೀವು ಆರ್ಲಾರ್ದ ಅದನ್ನು ತೆಗೆದುಬಿಟ್ರಿ ಅಂತಂದ್ರೆ ಏನಾಗ್ತೈತಿ, ಗ್ಲೂ ಹಸಿ ಇರ್ತೈತಲ್ಲ, ಬಟ್ಟೆ ಲೂಸ್ ಆಗೋ ಚಾನ್ಸಸ್ ಇರ್ತೈತಿ. ಈಗ ನಾನು ಅದೆಲ್ಲ ಆರುವರೆಗೂ ಏನು ಮಾಡ್ತೇನೆ ಅಂತಂದ್ರೆ, ಎಲ್ಲ ರಿಂಗನ್ನು ಓಪನ್ ಮಾಡ್ಕೊಂಡು ಒಂದೊಂದು ರಿಂಗ್ ಏನೈತಲ್ಲ ಅದ್ರೊಳಗೆ ನಾನು ಎಲ್ಲ ಕಲರ್ದು ಬಟ್ಟೆನ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಇದು ನಾನು ಗ್ರೀನ್ ಕಲರ್ ಯೂಸ್ ಮಾಡಕತ್ತೀನಿ. ಗ್ರೀನ್ ಕಲರ್ ಅಂತ್ರಿ ನಮ್ದು ರೆಸ್ಟೋರೆಂಟ್ ಒಳಗೆ ಅಷ್ಟು ಎದ್ದು ಕಾಣೋದಿಲ್ಲ. ಬಟ್ ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ಬೇರೆ ಏನಾದರೂ ಟಸಲ್ಸ್ ಕಲರ್ ಬೇರೆ ಚೇಂಜ್ ಮಾಡ್ಕೋಬಹುದು. ಈ ಥರ ಬಟ್ಟೆನ ನಿಮ್ಗೆ ಹೊಸದಾಗಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲಪ್ಪ, ನೀವಿರೋ ಜಾಗದಾಗ ಈ ಥರ ಬಟ್ಟೆ ಇಲ್ಲ ಅಂತಂದ್ರೆ ಮನೆಯೊಳಗನ್ನ ಬ್ಲೌಸ್ ಪೀಸ್ ಇರ್ತಾವೆ ನೋಡ್ರಿ, ಜಕಾರ್ಡೋದು ಬ್ಲೌಸ್ ಪೀಸ್, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಪ್ಲೇನ್ ಬ್ಲೌಸ್ ಪೀಸನ್ನು ಯೂಸ್ ಮಾಡೋದು, ಅದರಲ್ಲೇ ಅಂತೂ ಇನ್ನೂ ಚಂದ ಅನಿಸ್ತೈತಿ. ನೀವು ನಮ್ದಂತೂ ರೆಸ್ಟೋರೆಂಟ್ ಐತಿ, ನಾನು ರೆಸ್ಟೋರೆಂಟ್ ಒಳಗೆ ಇವನ್ನ ಚಲೋ ತಂಗೆ ಹಾಕ್ತೀನಿ. ನೀವೇನು ಮಾಡ್ರಿ ಅಂತಂದ್ರೆ, ಗಣಪತಿ ಡೆಕೋರೇಷನ್ ಇರ್ತೈತಿ ಅಥವಾ ವರಮಹಾಲಕ್ಷ್ಮಿಗೆ ಬ್ಯಾಕ್ ಡ್ರಾಪ್ ಅಂತ ಒಂದು ಡೆಕೋರೇಷನ್ ಮಾಡ್ತಿರ್ತೀರಲ್ಲ,
ಆವಾಗ ಈ ಥರ ರಿಂಗ್ನ ಯೂಸ್ ಮಾಡ್ಬೋದು. ನಿಮ್ಗೊಂದು ಐಡಿಯಾ ಬರ್ತೈತಿ, ಈ ರಿಂಗ್ ಪೂರ್ತಿ ರೆಡಿ ಆಗಿಂದ ನಿಮ್ಗೊಂದು ಐಡಿಯಾ ಬರ್ತೈತಿ ಇದನ್ನು ಯಾವ ಕಡೆ ಹಾಕ್ಬೇಕಂತಂದ, ಹೆಂಗೆ ಇದನ್ನು ಯೂಸ್ ಮಾಡ್ಕೊಳ್ಳೋದಂತಂದ. ಸೊ ಈ ಗ್ರೀನ್ ಕಲರ್ದ ಬಟ್ಟೆ ಯೂಸ್ ಮಾಡಿದ ರಿಂಗಿಗೆ ನಾನು ಕರೆಕ್ಟಾಗಿ ಇದನ್ನು ಅಂಟಿಸ್ಕೊಂಡೆ ರೀ, ಗ್ಲೂ ಹಚ್ಕೊಂಡೆ. ಸೊ ಈ ಥರ ನಾನು 3 ಕಲರ್ದ ಬಟ್ಟೆನ ರಿಂಗ್ ರೆಡಿ ಮಾಡ್ಕೊಂಡೇನಿ ರೀ. ನನ್ನ ಹತ್ರ ಟೋಟಲ್ ಆಗಿ ಒಂದು 8ರಿಂದ 10 ರಿಂಗ್ ಇದ್ದು ಎಲ್ಲನೂ ನಾನು ರೆಡಿ ಮಾಡ್ಕೊಂಡೇನಿ. ಈಗ ಈ ರಿಂಗನ್ನು ಬಿಚ್ಕೊಂಡ್ಬಿಡ್ತೇನೆ ನಾನು. ಕರೆಕ್ಟಾಗಿ ಅಂಟ್ಕೊಂಡಿರ್ತೈತಿ ರೀ, ಅರ್ಧ ತಾಸು ಬಿಟ್ಟರು ನಡಿತೈತಿ, 1 ಅವರ್ ಬಿಟ್ಟಿರತ್ರಿ ಇನ್ನೂ ಚಲೋ ಟೈಟಾಗಿ ಅಂಟ್ಕೊಂಡಿರ್ತೈತಿ. ನೋಡಿರಿ ಈ ಥರ ಈ ಲೇಯರ್ಗೆ ಏನೈತಲ್ಲ ಇನ್ನೂ ಒಂದು ರೌಂಡ್ ನೀವು ಬೇಕಾದ್ರೆ ಗ್ಲೂ ಹಚ್ಕೋಬೋದು, ಇಲ್ಲಾಂದ್ರೆ ಹಂಗೆ ಬಿಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನೆಕ್ಸ್ಟ್ ಈ ಮ್ಯಾಲಿನ ಪಾರ್ಟ್ ಏನೈತಲ್ಲ ಈ ಪಾರ್ಟಿಗೂ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗ್ತೈತಿ. ಈ ಥರ ಈಗ ಸೀದಾ ಇಟ್ಕೋಬೇಕು ನೋಡ್ರಿ, ಈ ಥರ ಬಟ್ಟೆನ ಸೀದಾ ಇಟ್ಕೊಂಡು ಆಮೇಲೆ ನೋಡ್ರಿ ನಿಮ್ದು ಯಾವ ಥರ ಬಟ್ಟೆ ನೀವು ಡಿಸೈನದ್ದು ಬಟ್ಟೆ ತೊಗೊಂಡಿರಿ ಅಂತಂದ್ರೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಹಿಂದಿನ ಪಾರ್ಟ್ ಆಮೇಲೆ ಫ್ರಂಟ್ ಪಾರ್ಟ್ ಎರಡು ಮ್ಯಾಚ್ ಆಗ್ಬೇಕು, ಆ ಥರ ಸೆಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಟೈಮ್ ನಾನು ಈ ಥರ ರಿಂಗ್ ಹಾಕ್ಕೊಳಕತ್ತೀನಿ, ಬಟ್ಟೆನ ಕರೆಕ್ಟಾಗಿ ಇದನ್ನು ಸೆಟ್ ಮಾಡ್ಕೊಳತ್ತೀನಿ. ಈ ಬಟ್ಟೆನೂ ಟೈಟಾಗಿನೇ ಇರಬೇಕು. ಫಸ್ಟ್ ಟೈಮ್ ನಾವು ಏನು ಮಾಡ್ಕೊಂಡಿದ್ದೀವಲ್ಲ ಅದೇ ಪ್ರೊಸೀಜರ್ ಇದೆ, ಇದನ್ನು ರಿಪೀಟ್ ಮಾಡಕತ್ತೀನಿ ನಾನು. ಈಗೇನಂತಂದ್ರೆ ಒಂದು ಅರ್ಧ ಇಂಚ್ಕಿನ್ನ ಕಡಿಮೆ ಬಿಟ್ಬಿಟ್ಟು ನಾನು ಎಲ್ಲನೂ ಕಟ್ ಮಾಡ್ಕೊಂಡು ತೆಗಿಯಕತ್ತೀನಿ ಬಟ್ಟೆನ. ಈ ಥರ ಒಂದು 2-3 ರಿಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ನೀವು ಫಸ್ಟ್ ಟೈಮ್ ಈ ರಿಂಗ್ ಮಾಡ್ಕೊಳಕತ್ತೀರಿ ಅಂತಂದ್ರೆ ಅರ್ಧ ಇಂಚ್ಕಿನ್ನ ಎಕ್ಸ್ಟ್ರಾನ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊರಿ. ಎಕ್ಸ್ಟ್ರಾ ಇದ್ದಿದ್ದು ಬಟ್ಟೆ ಆಮೇಲೆ ಬೇಕಾದ್ರೆ ನೀವು ಕಟ್ ಮಾಡಿ ತೆಗಿಬೋದು. ಈಗೇನೈತಲ್ಲ ಈ ಪಾರ್ಟಿಗೆ ನಾನು ಗ್ಲೂ ಹಚ್ಕೊಳಕತ್ತೀನಿ. ಇದು ನೆಕ್ಸ್ಟ್ ಟೈಮ್ ಏನು ನಾನು ಬಟ್ಟೆ ಹಾಕ್ಕೊಂಡೆ ಅಲ್ಲ ಆದರೆ ಇದು. ಸೊ ಈ ಪಾರ್ಟಿಗೆ ಯಾಕೆ ಗ್ಲೂ ಹಚ್ಕೋಬೇಕಂತಂದ್ರೆ ಕರೆಕ್ಟಾಗಿ ಸೆಕ್ಯೂರಾಗಿ ಈ ಬಟ್ಟೆ ರಿಂಗಿಗೆ ಅಂಟ್ಕೋತೈತ್ರಿ. ಆಮೇಲೆ ಆಗಿಲೇನು ಕಟ್ ಮಾಡ್ಕೊಂಡೆ ಅಲ್ಲ ಆ ಬಟ್ಟೆನೂ ಈ ಥರ ಅಂಟಿಸ್ಕೊಂಡ್ಬಿಡ್ಬೇಕು. ಗ್ಲೂ ಏನೈತಲ್ಲ ಸ್ವಲ್ಪ ಜಾಸ್ತಿನೇ ಹಚ್ಚಿರಿ, ಅಂದ್ರೆ ಕರೆಕ್ಟಾಗಿ ಅಂಟ್ಕೋತೈತಿ. ಈ ಗ್ಲೂ ಹಚ್ಚಿ ಅಂಟಿಸಿ ಆಗಿಂದ ನಿಮಗೆ ಬಟ್ಟೆ ಎಕ್ಸ್ಟ್ರಾ ಅನ್ಸಾಕತೈತಿ ಅಂತಂದ್ರೆ ಅದನ್ನು ಕಟ್ ಮಾಡಿ ನೀವು ತೆಗಿಬೋದು. ಆಮೇಲೆ ನೋಡಿರಿ ಈ ಥರ ನಾನು ಅಂಟಿಸ್ಕೊಂಡೆ. ಆಮೇಲೆ ಗ್ಲೂ ಹಚ್ಚಿಂದ ಒಂದು 15-20 ಸೆಕೆಂಡ್ಸ್ ಬಿಟ್ಟು ಆಗಿಂದ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊರಿ, ಮಸ್ತಾಗಿ ಕುತ್ಕೋತೈತಿದೆ. ಆಮೇಲೆ ಇದು ಬಟ್ಟೆ ಕಾಣ್ತೈತಿ ಅಂತ ನೀವು ಅನ್ನಿಸ್ಬೋದಾ, ಆದರೆ ಬಟ್ಟೆ ಏನು ಕಾಣಲ್ಲ ರೀ. ಆಮೇಲೆ ನಾನು ಈ ರಿಂಗಿಗೆ ಏನೈತಲ್ಲ ರೌಂಡಾಗಿ ನಾನು ಒಂದು ಲೇಸ್ ಹಚ್ಕೋತೀನಿ. ಆಮೇಲೆ ಇದನ್ನು ಪೂರ್ತಿ ಆರಿಂದನ ರಿಂಗ್ ಸಪ್ರೇಟ್ ಮಾಡ್ಕೊಂಬಿಡ್ರಿ, ಹಂಗೆ ಸಪ್ರೇಟ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಫ್ರೆಶ್ ಆಗಿ ಗ್ಲೂ ಹಚ್ಕೊಂಡಿರ್ತೈತಲ್ಲ ಬಟ್ಟೆ ಎಲ್ಲ ಬಿಚ್ಕೊಳ್ಳೋ ಚಾನ್ಸಸ್ ಇರ್ತೈತಿ, ಬಟ್ಟೆ ಲೂಸ್ ಆಗಿಬಿಡ್ತೈತಿ. ಈಗೇನಂತಂದ್ರೆ ಟೆಸಲ್ಸ್ ಮಾಡ್ಕೋಬೇಕು. ನಾನು ಯೂಶ್ವಲಿ ಸಿಲ್ಕ್ ಥ್ರೆಡ್ದ ಟೆಸಲ್ಸ್ ಮಾಡೇ ಹಾಕ್ತೀನಿ. ನಿಮ್ಗೆ ಸಿಲ್ಕ್ ಥ್ರೆಡ್ ಆಗಲ್ಲಪ್ಪ ಅಂದ್ರೆ ನೀವು ಉಲನ್ನಿಂದನೂ ಮಾಡ್ಕೋಬೋದು. ಏನಂತಂದ್ರೆ ನಾನು ಒಂದು 200 ರೌಂಡ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. 200 to 300 ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ದಪ್ಪಂದು ಟೆಸಲ್ಸ್ ರೆಡಿ ಆಗ್ತೈತಿ. ನಾನು ಮರೂನ್ ಕಲರ್ ಯೂಸ್ ಮಾಡಕತ್ತೀನಿ ರೀ. ಈಗ ಇದಕ್ಕೆ ನಾವು ಯಾವ ಥರ ಬಟ್ಟೆ ತೊಗೊಂಡಿರ್ತೇವಲ್ಲ ಅದ್ರದ್ದು ಕಾಂಟ್ರಾಸ್ಟ್ ಆಗಿ ನಾವು ಟೆಸಲ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಈ ಮರೂನ್ ಕಲರ್ದು ನಾನು ಕ್ರೀಮ್ ಕಲರ್ದು ಬಟ್ಟೆ ಹಾಕಿದ ರಿಂಗಿಗೆ ಈ ಮರೂನ್ ಕಲರ್ ಟೆಸಲ್ಸ್ನ ಅಟ್ಯಾಚ್ ಮಾಡ್ಕೋತೀನಿ. ಅಥವಾ ನೀವು ಈ ಥರ ಟೆಸಲ್ಸನ್ನು ರೆಡಿಮೇಡು ತೊಗೋಬೋದು ನೋಡಿರಿ. ಹಿಂಗೆ ಒಮ್ಮೆ ಒಂದು 200 to 300 ರೌಂಡ್ ನಾವು ಸುತ್ಕೊಂಡ್ಬಿಟ್ವಿ ಅಂತಂದ್ರೆ 2 ಟೆಸಲ್ಸ್ ರೆಡಿಯಾಗಿ ಬರ್ತಾವೆ ನೋಡಿರಿ. ಈ ಥರ ಇದನ್ನು ಕರೆಕ್ಟಾಗಿ ಗಂಟು ಹಾಕಿ ಸೆಕ್ಯೂರ್ ಮಾಡ್ಕೊಂಬಿಡ್ಬೇಕು. ನಾನು ಯೂಶ್ವಲಿ ರೀಲ್ ದಾರ ಅಂತಾರಲ್ಲ ಕಾಟನ್ ಥ್ರೆಡ್ ಅದನ್ನು ಯೂಸ್ ಮಾಡಕತ್ತೀನಿ ಟೆಸಲ್ಸ್ನ ಗಂಟು ಕಟ್ಟಕ್ಕೆ. ನೋಡಿರಿ 2 ಕಡೆ ಕರೆಕ್ಟಾಗಿ ಕಟ್ಕೊಂಡೆ. ಈಗ ಇದನ್ನು ಹೊರಗೆ ತೆಗೆದ್ಬಿಡ್ತೀನಿ. ಲಾಸ್ಟ್ ಟೈಮು ನಾನು ಉಲನದ್ದು ಟೆಸಲ್ಸ್ ಮಾಡಿದ್ದೆ ಬುಟ್ಟಿಗೆ ಹಾಕಕ್ಕೆ, ಅದು ಇದೇ ಥರ ಮಾಡ್ಕೊಂಡಿದ್ರಿ. ಒಂದು ಬುಕ್ಕಿಗೆ ಕರೆಕ್ಟಾಗಿ ಸುತ್ಕೊಂಡು ಮಾಡಿದ್ದೆ. ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರ್ತೀನಿ, ಒಮ್ಮೆ ಚೆಕ್ಔಟ್ ಮಾಡ್ಕೊರಿ. ಈಗ ಈ ಬುಕ್ ಒಳಗಿಂದ ತೆಗೆದು ಕೂಡಲೇ 2 ಟೆಸಲ್ಸ್ ರೆಡಿ ಆಗ್ತಾವೆ. ಕರೆಕ್ಟಾಗಿ ಮೆಜರ್ ನೋಡಿಕೊಂಡೆ ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ನೋಡ್ರಿ ಇಲ್ಲೇ ಈ ಥರ ರೆಡಿ ಆಯ್ತು. ಒಂದು ರಿಂಗಿಗೆ ನಾನು 5 ಟೆಸಲ್ಸ್ನ ಹಾಕ್ತೀನಿ ರೀ. ಲೆಂತ್ ಕರೆಕ್ಟಾಗಿ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಿಗೆ. ಈಗ ಇವು ನೋಡ್ರಿ ಈ ಸೈಜಿಂದ ಮುತ್ತು ತೊಗೊಂಡೇನಿ. ಈ ಬೀಡ್ಸನ್ನು ಈ ಟೆಸಲ್ಸದ್ದು ಮಿಡಲ್ ಹಾಕಿ ನೋಡ್ರಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಮತ್ತೊಂದು ಗಂಟು ಹಾಕ್ಕೊಂಬಿಡ್ಬೇಕು. ಹಿಂಗೆ ಮಾಡೋದ್ರಿಂದ ಒಂದು ನಾಟ್ ಗತೆ ಅನ್ನಿಸ್ತೈತೆ ರೀ. ಟೆಸಲ್ಸ್ ನೋಡೋಕೆ ಭಾಳ ಚಂದ ಅನ್ನಿಸ್ತಾವ. ಸೊ ನೋಡ್ರಿ ಇದು ನಾರ್ಮಲ್ ರೀಲ್ ದಾರನ ನಾನು ಸುತ್ಕೊಳಕತ್ತೀನಿ ಈ ಥರ.
ನಿಮ್ಮ ಹತ್ರ ಟೈಮ್ ಇದ್ದಾಗ ಈ ಥರ ಭಾಳಷ್ಟು ಟಸಲ್ಸ್ನ ಮಾಡಿ ಇಟ್ಕೋಬೋದು. ಬರೀ ರಿಂಗಿಗಷ್ಟೇ ಅಲ್ಲ, ನೀವು ಈ ಟಸಲ್ಸ್ನ ಬೇರೆ ಯಾವುದಾದ್ರೂ ವರ್ಕ್ ಒಳಗೆ ಯೂಸ್ ಮಾಡ್ಬೋದು ರೀ. ಬ್ಲೌಸಿಗೆ ಆ್ಯಸ್ ಅ ಹ್ಯಾಂಗಿಂಗ್ ಆಗಿನೂ ಯೂಸ್ ಮಾಡ್ಬೋದು, ಕುರ್ತಾಕೂ ಹಾಕ್ಬೋದು ನೋಡ್ರಿ, ಭಾರಿ ಮಸ್ತ್ ಅನ್ನಿಸ್ತಾವ. ಸೊ ನೋಡ್ರಿ ಈ ಥರ 2 ಟಸಲ್ಸ್ ರೆಡಿ ಆದವು. ಈಗ ಇವಕ್ಕೆ ಸಣ್ಣ ಸಣ್ಣ ಬೀಡ್ಸ್ನ ನಾನು ಹಾಕ್ತೀನಿ. ಆ ದಾರ ಇರ್ತೈತಲ್ಲ ಆ ದಾರಕ್ಕೆ ಹಾಕ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಂಡು ಸೆಟ್ ಮಾಡ್ಕೊಂಡು ಹಾಕ್ಬೇಕಾಗ್ತೈತಿ. ನಾನು ಒಂದು 2-3 ಸೈಜಿನ ಬೀಡ್ಸ್ನ ತೊಗೊಂಡೇನಿ. ನಿಮ್ಮ ಹತ್ರ ಯಾವ ಬೀಡ್ಸ್ ಅವೈಲೇಬಲ್ ಇರ್ತಾವಲ್ಲ ಅವನ್ನ ನೀವು ಯೂಸ್ ಮಾಡ್ಕೋಬೋದು. ಒಂದು ರಿಂಗಿಗೆ 5 ಟಸಲ್ಸ್ ಹಾಕ್ತೀನಿ ಅಂತಂದ್ರೆ ಒಂದು ಸೈಜ್ ಹಾಕಲ್ಲ ರೀ ನಾನು. ಲೆಂತ್ ನೋಡ್ಕೊಂಡು 2 ಲೆಂತ್ ದೊಡ್ಡದ, ಅದಕ್ಕಿಂತ ಚಿಕ್ಕದ ಆಮೇಲೆ ಒಂದು ಕರೆಕ್ಟ್ ಸಣ್ಣ ಸೈಜ್ ಇದ್ದಿದ್ದ ಟಸಲ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಟೆಪ್ ವೈಸ್ ಹಾಕ್ತೀನಿ ರೀ ಟಸಲ್ಸ್ನ. ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ಅಂತ. ಈಗ ಈ ಟಸಲ್ಸ್ನ ರಿಂಗಿಗೆ ಹಾಕ್ಕೊಂಬಿಡೋಣಂತ. ರಿಂಗಿದ್ದ ಮಿಡಲ್ ಪಾರ್ಟ್ ನೋಡ್ಕೊಂಡು ಸೂಜಿ ಪೋಣಿಸ್ಕೋಬೇಕ್ರಿ. ಈ ದಾರದೊಳಗೆ ಸೂಜಿ ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ಟಸಲ್ಸ್ನ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಒಟ್ಟ ಬಿಚ್ಕೊಳ್ಳಲ್ಲ ರೀ ಇವ. ಒಂದು 2-3 ನಾಟ್ ಹಾಕ್ಕೊಂಬಿಟ್ರಿ ಅಂತ ಸೆಕ್ಯೂರ್ ಆಗಿ ಕೂತ್ಕೋತೈತಿ. ಸೊ ನೋಡ್ರಿ ಈ ಥರ ಇದು ಕರೆಕ್ಟಾಗಿ ಮಿಡಲ್ ಏನೈತಲ್ಲ ಸ್ವಲ್ಪ ಲೆಂತ್ ಇಟ್ಕೊಂಡು ಹಾಕಿರ್ತೀನಿ ನಾನು. ಎಕ್ಸ್ಟ್ರಾ ದಾರ ಇದ್ದಿತ್ತಂದ್ರೆ ಕಟ್ ಮಾಡಿ ತೆಗೆದು ಬಿಡ್ಬೋದು. ಆಮೇಲೆ ನಾನು ಲಾಸ್ಟಿಗೆ ರಿಂಗಿಗೆ ಸೈಡ್ ಎಲ್ಲ ಲೇಸ್ ಅಂಟಿಸ್ತೀನಲ್ಲ, ಸೊ ಏನೂ ಎಕ್ಸ್ಟ್ರಾ ವರ್ಕ್ ಏನೂ ಕಾಣೋದಿಲ್ಲ ರೀ ಅದ್ರೊಳಗೆ. ಈಗ ಇನ್ನೊಂದು ಟಸಲ್ಸ್ ಏನೈತಲ್ಲ ಆಜು ಬಾಜುನ 2 ಟಸಲ್ಸ್ ಹಾಕ್ಬೇಕಾ, ಅದಕ್ಕಿಂತ ಒಂಚೂರು ಲೆಂತ್ ಚಿಕ್ಕದು ಹಾಕ್ಬೇಕಾಗ್ತೈತಿ ನೋಡ್ರಿ. ಈ ಥರ ನೋಡ್ಲಿಕ್ಕೂ ಚಂದ ಅನ್ನಿಸ್ತಾವ. ಆಮೇಲೆ ನೀವು 5 ಟಸಲ್ಸ್ನೂ ಹಾಕ್ಬೋದು, ಇಲ್ಲ 3 ಹಾಕ್ಬೋದು. ರಿಂಗ್ ಸಣ್ಣದೈತಿ ಅಂತಂದ್ರೆ ನೀವು 3 ಹಾಕ್ರಿ, ರಿಂಗ್ ದೊಡ್ಡದೈತಿ ಅಂದ್ರೆ 5 ಹಾಕ್ಬೋದು. ಈ ಕ್ರೀಮ್ ಕಲರ್ ಬಟ್ಟೆಗೆ ಮರೂನ್ ಕಲರ್ ಟೆಸಲ್ಸ್ ಎಷ್ಟು ಮಸ್ತ್ ಕಾಣಕತ್ತಾವ ನೋಡ್ರಿ. ಬಟ್ಟೆ ಒಂಚೂರು ಲೈಟ್ ಯೆಲ್ಲೋಯಿಶ್ ಕಲರ್ ಐತಿ. ಸೊ ನೋಡ್ರಿ ಈ ಥರ ಕರೆಕ್ಟ್ ಲೆಂತ್ ಇಟ್ಕೊಂಡು ನಾನು ಎಲ್ಲ ಟಸಲ್ಸ್ನೂ ಅಟ್ಯಾಚ್ ಮಾಡಿಕೊಂಡೆ. ಕ್ರೀಮ್ ಕಲರ್ ಬಟ್ಟೆಗೆ ನೀವು ಗ್ರೀನ್ ಬಾಟಲ್ ಗ್ರೀನು ಯೂಸ್ ಮಾಡ್ಬೋದು, ಪಿಂಕು ಹಾಕ್ಬೋದು, ಚೆಂದ ಅನಿಸ್ತೈತಿ. ಈಗ ಈ ರಿಂಗದ್ದು ಮಿಡಲ್ ಏನೈತಲ್ಲ ನಾನು ಇನ್ನೊಂದು ಮಿರರ್ ಅಟ್ಯಾಚ್ ಮಾಡ್ಕೋತೇನೆ. ಆಮೇಲೆ ರೌಂಡ್ ಏನೈತಲ್ಲ ಲೇಸ್ ಅಂತ ಹಚ್ಕೋತೀನಿ. ಈಗ ಏನಂತಂದ್ರೆ ಈ ರಿಂಗನ್ನು ಕರೆಕ್ಟಾಗಿ ಹೋಲ್ಡ್ ಮಾಡ್ಕೋಬೇಕಲ್ಲ, ಸೊ ನಾನು ದಾರ ತೊಗೊಂಡೀನಿ. ಇದು ಭಾರಿ ಗಟ್ಟಿರುವಂಥ ದಾರ ರೀ. ಗಾಳಿಪಟ ಹಾರಿಸ್ತಾರಲ್ಲ ಆ ದಾರನೂ ಯೂಸ್ ಮಾಡ್ಬೋದು. ಸೊ ರಿಂಗದ್ದು ಕರೆಕ್ಟ್ ಮಿಡಲ್ ಒಂದು ಸೈಜ್ ನೋಡ್ಕೊಂಡು ಅಲ್ಲೇ ಈ ರಿಂಗ್ ಹೋಲ್ಡ್ ಮಾಡ್ಬೇಕಲ್ಲ, ಅದಕ್ಕೆ ನಾವು ಒಂಥರ ಹ್ಯಾಂಗಿಂಗ್ ಗತೆ ಮಾಡ್ಬೇಕು ಅದನ್ನು. ಸೊ ನಾನು ದಾರದ್ಲೇನೆ ಮಾಡಾಕತ್ತೀನಿ. 4 ಲೇಯರ್ ಆಗಿ ನಾನು ದಾರನ ಪೋಣಿಸ್ಕೊಂಡೇನಿ. ಸೂಜಿನ ಯೂಸ್ ಮಾಡಿರಿ, ದೊಡ್ಡ ಸೈಜಿನ ಸೂಜಿ ತೊಗೋಬೇಕಾಗ್ತೈತಿ. ಈ ಥರ ಹರಿಲಾರ್ದಂಥ ದಾರಾನ ಯೂಸ್ ಮಾಡಿರಿ. ನಮ್ದು ಓಪನ್ ಗಾರ್ಡನ್ ರೆಸ್ಟೋರೆಂಟ್ ಐತಲ್ಲ, ಸೊ ನಾ ಹೊರಗೆ ಹಾಕಿರ್ತೀನಿ. ಬಿಸಿಲಾಗಲಿ ಮಳೆಯೊಳಗಾಗಲಿ ಹರಿಯೋದಿಲ್ಲವ. ಆಮೇಲೆ ನಾವು ಕೈಯಿಂದ ತಿರುಗಿಸಿದ್ರು ಅದೇನು ಕಟ್ಟಾಗಲ್ಲ. ಸೊ ಆ ಥರ ಸ್ಟ್ರಾಂಗ್ ಇರೋವಂಥ ದಾರಾನ ನಾನು ಯೂಸ್ ಮಾಡಕತ್ತೀನಿ. ಸೊ ಈ ದಾರ ಕಟ್ಕೊಂಡಿರಿ. ನನ್ನ ಹತ್ರ ಈ ಥರ ಒಂದು ಮಿರರ್ ಐತಿ. 2 ರೂಪೀಸ್ ಕಾಯಿನ್ ಇರ್ತೈತಲ್ಲ ಆ ಸೈಜಿನ ಮಿರರ್ ಇದೆ. ಈ ರಿಂಗ್ ಖಾಲಿ ಅನ್ಸಕತೈತಿ. ಅದಕ್ಕೆ ಈ ಮಿರರ್ ನೋಡ್ರಿ ಈ ರಿಂಗಿಗೆ ಕರೆಕ್ಟ್ ಸೆಂಟರ್ ಬರುವಂಗೆ ಅಟ್ಯಾಚ್ ಮಾಡತ್ತೀನಿ. ಅದ ಗ್ಲೂ ಯೂಸ್ ಮಾಡಕತ್ತೀನಿ ರೀ ನಾನು. ಸ್ವಲ್ಪ ಜಾಸ್ತಿನ ಹಚ್ರಿ, ಗ್ಲೂ ನಡಿತೈತಿ ಏನಾಗಲ್ಲ. ಸೊ ನೋಡ್ಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಹಚ್ಬಿಡ್ರಿ, ಇಲ್ಲಕಂದ್ರೆ ಆ ಕಡೆ ಈ ಕಡೆ ಆದ್ರೆ ಚೆಂದ ಅನ್ಸೋದಿಲ್ಲ. ಅದ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ 2 ಕಡೆ ನೀವು ಈ ಥರ ಮಿರರ್ನ ಅಟ್ಯಾಚ್ ಮಾಡ್ಕೋಬೋದು. ಬರೀ ಈ ಮಿರರ್ ಅಷ್ಟೇ ಅಲ್ರಿ, ಇದ್ರ ಜೊತೆ ಒಂದಿಷ್ಟು ಕುಂದನನ್ನು ಹಚ್ಕೊಳಗತ್ತೆ ನಾನು. ಮರೂನ್ ಕಲರ್ದ ಟಸಲ್ಸ್ ಐತಿ ಅಂತಂದ್ರೆ ನಾನು ಎಕ್ಸಾಕ್ಟ್ ಅದ ಕಲರ್ ಆಗುವಂಥ ಕುಂದನ್ ತೊಗೊಂಡೇನಿ ನೋಡ್ರಿ. ಮರೂನ್ ಕಲರ್ ಐತಿ. ಈ ಕರೆಕ್ಟಾಗಿ ಗ್ಲೂ ಹಚ್ಕೊಂಡು ಕುಂದನ್ ಎಷ್ಟು ಹಿಡಿತಾವ ಅಷ್ಟು ಹಚ್ಕೊಂಡ್ಬಿಡ್ಬೇಕ್ರಿ. ನಾನು ಒಂದು 7-8 ಹಚ್ಕೊಂಡೇನು ಅನ್ನಿಸ್ತೈತೆ ನನಗೆ. ನೀವು ಕಾಂಟ್ರಾಸ್ಟ್ ಮಾಡ್ತೀರಿ ಅಂತಂದ್ರೆ ಗ್ರೀನ್ ಕಲರ್ ಕುಂದನನ್ನು ಹಚ್ಕೋಬೋದು, ಅದು ಚಂದ ಅನ್ನಿಸ್ತೈತಿ. ಸೊ ನೋಡ್ರಿ ಈ ಥರ ಇವನ್ನ ಎಷ್ಟಾಗ್ತಾವ ಅಷ್ಟು ಹಚ್ಕೊಂಡ್ಬಿಡ್ಬೇಕು. ಒಂಥರ ಏನೋ ಚಂದ ಅನಿಸುತ್ತೆ, ಪೂರ ಖಾಲಿ ಅನ್ಸಲ್ಲ ರಿಂಗ್. ನೋಡ್ರಿ ಈ ಥರ ನಾನು ಕುಂದನ್ ಹಚ್ಕೊಂಡೆ. ಇದೇ ಥರ ಕುಂದನ್ ಮತ್ತು ಮಿರರ್ ರಿಂಗದ ಬ್ಯಾಕ್ ಪಾರ್ಟಿಗೂ ಸೇಮ್ ಇದೇ ಥರ ಹಚ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಇದೇನೈತಲ್ಲ ರಿಂಗ್ ಸುತ್ತಲೂ ಒಂದು ಲೇಸ್ ಹಚ್ಕೋಬೇಕಾಗ್ತೈತಿ. ನಾನು ಮರೂನ್ ಕಲರ್ ಲೇಸ ಯೂಸ್ ಮಾಡತ್ತೀನಿ ನೋಡ್ರಿ. ಈ ಥರ ರಿಂಗ್ ಒಂದು ಸ್ವಲ್ಪ ದೊಡ್ಡದೈತಲ್ಲ ಅದಕ್ಕೆ ನಾನು 1 ಇಂಚಿನವರೆಗೂ ಲೇಸ್ನ ಯೂಸ್ ಮಾಡಾಕತ್ತೀನಿ. ಕರೆಕ್ಟಾಗಿ ಗ್ಲೂ ಹಚ್ಕೊಂಡು ಲೇಸನ್ನು ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು. ಫ್ರಂಟ್ ಮತ್ತು ಬ್ಯಾಕ್, ರಿಂಗದ್ದು ಫ್ರಂಟ್ ಮತ್ತು ಬ್ಯಾಕ್ 2 ಸೈಡೂ ಲೇಸ್ ಹಚ್ಕೊಂಬಿಡ್ಬೇಕ್ರಿ. ಆಮೇಲೆ ಈ ಗ್ಲೂ ಹಸಿ ಇದ್ದಾಗ ಲೇಸ್ ಇಮಿಡಿಯೇಟ್ ಅಂಟ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೂಡಲೇ ಕರೆಕ್ಟಾಗಿ ಅಂಟ್ಕೊಂಬಿಡ್ತೈತ್ರಿ. ಈ ಲೇಸ್ ಹಚ್ಚಿದ ಕೂಡಲೇ ಏನೈತಲ್ಲ ನಾವು ಆಗಿಲ್ಲ ದಾರದಲ್ಲೇ ಏನು ಗಂಟು ಹಾಕಿದ್ವಿ ಆ ಗಂಟಾಗಲಿ ಆಮೇಲೆ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿತ್ತಲ್ಲ ಅದಾಗಲಿ ಏನೂ ಕಾಣೋದಿಲ್ಲ ರೀ. ಲೇಸ್ ಎಲ್ಲ ಮುಚ್ಕೊಂಡ್ಬಿಡ್ತೈತಿ. ಸೊ ಎಕ್ಸ್ಟ್ರಾ ಲೇಸ್ ಏನೈತಲ್ಲ ಅದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ.
ಎಕ್ಸ್ಟ್ರಾ ಲೇಸ್ ಕಟ್ ಮಾಡಿ ತೆಗೆದಾಗಿಂದ ಲೇಸ್ ಒಂದು ಚೂರು ಮಡಚಿ ಮತ್ತೊಂದು ಸ್ವಲ್ಪ ಭಾಳಷ್ಟು ಗ್ಲೂ ಹಾಕಿ ಅಟ್ಯಾಚ್ ಮಾಡಿ ಫಿಕ್ಸ್ ಮಾಡ್ಕೊಂಬಿಡ್ಬೇಕ್ರಿ. ಇಲ್ಲಾಂದ್ರೆ ಲೇಸ್ ಎಲ್ಲ ಬಿಚ್ಕೊಂತ ಹೋಗ್ಬಿಡ್ತೈತೆ ಅದು. ನೋಡಿರಿ ಈ ಥರ ನಾನು ಸ್ವಲ್ಪ ಲೇಸ್ ಮಡಚ್ಕೊಂಡು ಕರೆಕ್ಟಾಗಿ ಸೆಕ್ಯೂರ್ ಮಾಡ್ಕೊಂಬಿಟ್ಟೆ. ಈಗ ನೋಡಿರಿ ಈ ದಾರ ಏನೈತಲ್ಲ ಇದನ್ನ ಹಂಗೆ ಖಾಲಿ ಬಿಡೋದಿಲ್ಲ ನಾನು. ಈ ದಾರಕ್ಕೆ ಒಂದಿಷ್ಟು ಬೀಡ್ಸ್ ಮತ್ತು ಕುಂದನ್ ಹಾಕ್ಕೊಂಬಿಡ್ತೀನಿ. ಒಂದು 7-8 ಇಂಚ್ವರೆಗೂ ನಾವು ಹಾಕ್ಕೋಬೋದು, ಬೀಡ್ಸ್ ಆಗಲಿ ಕುಂದನ್ ಆಗಲಿ. ಆಮೇಲೆ ಎಕ್ಸ್ಟ್ರಾ ದಾರ ಏನು ಇರ್ತೈತಲ್ಲ ಹಂಗೆ ನಡೀತೈತದ. ಇವ ಹ್ಯಾಂಗಿಂಗ್ಸನ್ನು ನಾನು ಗಿಡಕ್ಕೆ ಹಾಕಾಕತ್ತಿಲ್ಲ, ಸೊ ನಾನೊಂದು ಸ್ವಲ್ಪ ಜಾಸ್ತಿ ದಾರನ ತೊಗೊಂಡೇನೆ. ಆಮೇಲೆ ಲೆಂತ್ ನೋಡ್ಕೊಂಡು ಬೇಕಾದ್ರೆ ಎಕ್ಸ್ಟ್ರಾ ದಾರ ಇದನ್ನು ಕಟ್ ಮಾಡ್ಕೋಬೋದು. ಸೊ ನೋಡಿರಿ ಈ ಥರ ಮರೂನ್ ಕುಂದನ್ ಉಳ್ಕೊಂಡಿತ್ತಲ್ಲ ಅದನ್ನು ನಾನು ಗ್ಲೂ ಹಚ್ಚಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳಕತ್ತೀನಿ. ಇದು ನೋಡಕ್ಕೂ ಚಂದ ಅನಿಸ್ತೈತೆ, ಅಷ್ಟು ಖಾಲಿ ಅನ್ಸೋದಿಲ್ಲ. ಇಲ್ಲಾಂದ್ರೆ ವೈಟ್ ಕಲರ್ದು ಬೀಡ್ಸ್ ಇದ್ದು ಅಂದ್ರೆ ಅದನ್ನು ಹಾಕ್ಕೋಬೋದು. ನಾನು ಸ್ವಲ್ಪ ಗೋಲ್ಡನ್ ಕಲರ್ ಬೀಡ್ಸ್ ಯೂಸ್ ಮಾಡೀನಿ. ಆಮೇಲೆ ಈ ಮರೂನ್ ಕುಂದನ್ ಹಾಕ್ಕೊಳಕತ್ತೀನಿ. ಕುಂದನ್ ಏನೈತಲ್ಲ 2 ಹಾಕ್ಕೊಂಬಿಡ್ಬೇಕ್ರಿ. 2 ಅಂದ್ರೆ ಇದು ಹ್ಯಾಂಗಿಂಗ್ ಏನೇ ತಿರುಗ್ತಂದ್ರೆ ಕುಂದನ್ 2 ಸೈಡೂ ಚಂದ ಕಾಣ್ತೈತಿ. ಸೊ ಅದಕ್ಕೆ ನಾನು 2 ಅಟ್ಯಾಚ್ ಮಾಡಿಕೊಂಡೆ. ನೋಡಿರಿ ಇಷ್ಟು ಹಾಕ್ಕೊಂಡೇನಿ. ಈಗ ಎಕ್ಸ್ಟ್ರಾ ಈ ಟಸಲ್ಸಿದ್ದ ಎಕ್ಸ್ಟ್ರಾ ಥ್ರೆಡ್ ಏನೈತಲ್ಲ ಎಲ್ಲ ಕಟ್ ಮಾಡ್ಕೊಂಡು ಕರೆಕ್ಟ್ ಒಂದು ಸೈಜ್ ಮಾಡ್ಕೋತೀನಿ ರೀ ಇದನ್ನು. ಸೊ ನೋಡ್ರಿ ಈ ಥರ ಒಂದು ಹ್ಯಾಂಗಿಂಗ್ ರೆಡಿ ಆಯ್ತು. ಇದು ನೋಡೋಕೆ ಎಷ್ಟು ಈಸಿ ಐತಲ್ರಿ, ಅಷ್ಟೇ ಕಠಿಣ ಐತ್ರಿ ಇದು ಹ್ಯಾಂಗಿಂಗ್ ಮಾಡೋದು. ಆದ್ರೆ 1-2 ಮಾಡಿದ ಕೂಡಲೇ ಪ್ರಾಕ್ಟೀಸ್ ಆಗ್ತೈತಿ, ಭಾಳ ಬೇಗ ಆಗಿಬಿಡ್ತೈತಿ. ಸ್ವಲ್ಪ ತಲೆ ಓಡಿಸ್ಬೇಕ್ರಿ. ಅಂದ್ರೆ ಬಟ್ಟೆ ಕಾಣ್ಲಾರ್ದಂಗೆ ಲೇಸ್ ಯಾವ ಥರ ಹಚ್ಕೋಬೇಕು, ಆಮೇಲೆ ಥ್ರೆಡ್ಡೂ ಒಂದು ಸ್ವಲ್ಪ ಕಾಣ್ಲಾರ್ದಂಗೆ ಯಾವ ಥರ ಏನು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗೇ ಆಗ್ತೈತಿ. ಸೊ ಹ್ಯಾಂಗಿಂಗ್ಸ್ ಎಲ್ಲ ಮಾಡಿ ಮುಗಿಸಿಂದ ನೆಕ್ಸ್ಟ್ ಈ ಬೆಲ್ಗೆ ಡೆಕೋರೇಷನ್ ಮಾಡೋಣಂತ. ನಾನು ಹುಬ್ಳಿಯಿಂದ ತೊಗೊಂಬಂದಿನಿ ರೀ ಇವನ್ನ. ಈ ಥರ ಒಂದು ದೊಡ್ಡ ಸೈಜಿನೂ ಒಂದಿಷ್ಟು ತಂದೀನಿ, ಆಮೇಲೆ ಚಿಕ್ಕ ಸೈಜಿನೂ ಒಂದಿಷ್ಟು ತಂದೀನಿ. ಇವನು ಎಲ್ಲನೂ ನಾನು ಗಿಡಕ್ಕನ್ನು ಹಾಕಿಬಿಡ್ತೇನೆ. ಚಿಕ್ಕ ಗಿಡ ಐತ್ರಿ ನಮ್ದು, ರೆಸ್ಟೋರೆಂಟ್ ಚಿಕ್ಕ ಗಿಡದೊಳಗೆ ಐತಿ. ಸೊ ಚಂದ ಅನಿಸ್ತೈತಿ. ಈಗ ಏನಂತಂದ್ರೆ ಇದ್ರ ಸುತ್ತಲೂ ಈ ಬೆಲ್ ಏನೈತಲ್ಲ ಇದ್ರ ಸುತ್ತಲೂ ಈ ಥರ ಫ್ಲವರ್ ಬರ್ತೈತಲ್ಲ, ನಾವು ದೀಪಾವಳಿ ಒಳಗದು ಏನು ಯೂಸ್ ಮಾಡ್ತೇವಲ್ಲ, ವರಮಹಾಲಕ್ಷ್ಮಿಗೆ ಅಥವಾ ಬಾಗಿಲಿಗೆ ಹಾಕಿರ್ತೇವಲ್ಲ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡಿರ್ತೀವಿ, ಅದ ಫ್ಲವರ್ಸನ್ನು ನಾನು ಸಣ್ಣ ಸೈಜಿನ ತೊಗೊಂಬಂದೀನಿ. ಇವು ನೋಡಕ್ಕೆ ಸೇಮ್ ಚೆಂಡು ಹೂ ಅಂತಾರಲ್ಲ ಹಂಗೆ ಕಾಣಕತ್ತವ. ನೋಡ್ಕೊಂಡು ಕರೆಕ್ಟ್ ಇದ್ದಿದ್ದು ಅಂತ ತೊಗೊಂಬಂದ್ರೆ ಚೆಂದಾಗೆ ಆಗ್ತೈತಿ. ಸೊ ನೋಡ್ಕೊಂಡು ಕರೆಕ್ಟ್ ಸೈಜ್ ನೋಡ್ಕೊಂಡು ಈ ಥರ ಇದನ್ನ ಗಂಟು ಕಟ್ಕೊಂಡು ಆಮೇಲೆ ಕಟ್ ಮಾಡಿಬಿಡ್ಬೇಕ್ರಿ. ಅದಕ್ಕಿಂತ ಮುಂಚೆ ಏನೈತಲ್ಲ ಆ ಬೆಲ್ಲಿಗೆ ಸುತ್ತಲೂ ನಾವು ಗ್ಲೂ ಹಚ್ಕೊಂಡ್ಬಿಡ್ಬೇಕು. ಹಚ್ಕೊಂಡು ಒಂದು 15 to 20 ಸೆಕೆಂಡ್ ಸೈಡ್ ಇಟ್ಕೊಂಡ್ಬಿಡ್ಬೇಕ್ರಿ. ಆಮೇಲೆ ಈ ಫ್ಲವರ್ನ ಹಚ್ಚಿದ ಕೂಡಲೇ ಕರೆಕ್ಟಾಗಿ ಸೆಕ್ಯೂರಾಗಿ ಅಂಟ್ಕೊಂಡ್ಬಿಡ್ತೈತಿ. ಆಮೇಲೆ ಈ ಫ್ಲವರ್ಸನ್ನು ಲೂಸಾಗಿ ಕಟ್ಕೋಬಾರ್ದ್ರಿ. ಒಂದ್ರ ನೆಕ್ಸ್ಟ್ ಇನ್ನೊಂದು ಫ್ಲವರ್ ಜಾಸ್ತಿ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ, ಅಂದ್ರೆ ಚಂದ ಅನಿಸ್ತೈತಿ. ಸ್ವಲ್ಪ ಹತ್ರ ಇದ್ದು ಅಂದ್ರೆ ಭಾಳ ಚಂದ ಅನಿಸ್ತೈತಿ. ನಾನು ಎಲ್ಲ ಬೆಲ್ಗೂ ಗ್ಲೂ ಹಚ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡ್ರಿ ಈ ಥರ ಇವನ್ನ ಹಾಕೊಂಡ್ಬಿಟ್ರೆ ಒಂದು ಬೆಲ್ ರೆಡಿ ಆಗ್ತೈತಿ. ಸೊ ನೋಡ್ರಿ ಚಂದ ಅನ್ಸಾಕತ್ತೈತಲ್ಲ ಇದು. ಈ ಬೆಲ್ ಗಾಳಿ ಬಿಟ್ಟಾಗ ತಿರುಗಿದ್ರೆ ಇಷ್ಟು ಮಸ್ತ್ ಕಾಣ್ತಿರ್ತಾ ಗೊತ್ತೇನ್ರಿ ನಮ್ಮ ರೆಸ್ಟೋರೆಂಟ್ ಒಳಗೆ. ಸೊ ಇದೇ ಥರ ನಾನು ಎಲ್ಲ ಬೆಲ್ಗೂ ಈ ಫ್ಲವರ್ ಹಾಕ್ಕೊಳಕತ್ತೀನಿ. ಫ್ಲವರ್ ನೋಡ್ರಿ ಎಲ್ಲೋನು ತೊಗೊಂಡೀನಿ, ಆಮೇಲೆ ಆರೆಂಜು ತೊಗೊಂಡೇನಿ. ಸೊ 2 ಕಲರ್ದ ಫ್ಲವರ್ಸ್ ನಂಗೆ ಅವೈಲೇಬಲ್ ಇತ್ತು, ಅದಕ್ಕೆ ಇವನ್ನ 2 ತೊಗೊಂಬಂದಿನಿ. ಆಮೇಲೆ ಇದು ಪ್ಲಾಸ್ಟಿಕ್ ಬೆಲ್ ರೀ, ಮಣ್ಣಿನ ಬೆಲ್ ಸಿಗ್ತೈತಲ್ಲ ಅದನ್ನು ಯೂಸ್ ಮಾಡ್ಬೋದು. ಅದಂತೂ ಟ್ರೆಡಿಷ್ನಲ್ ಅನ್ನಿಸ್ತೈತಿ, ಅಗ್ದಿ ರಿಯಲ್ ಅನ್ನಿಸ್ತೈತಿ. ನನಗೆ ಮಣ್ಣಿನ ಬೆಲ್ ಸಿಗಲಿಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡಾಕತ್ತೀನಿ. ಇದು ಗೋಲ್ಡನ್ ಕಲರ್ ಕೋಟಿಂಗ್ ಏನಾರ ಹೋಯ್ತಪ್ಪ ಮಳೆಯೊಳಗದು ಹಾಕಿದಾಗ, ನಾವು ಗೋಲ್ಡನ್ ಕಲರ್ ಕೋಟಿಂಗ್ ಹೋಯ್ತಂತಂದ್ರೆ ಜಸ್ಟ್ ಗೋಲ್ಡನ್ ಕಲರ್ದ ಸ್ಪ್ರೇ ಮಾಡಿಬಿಡೋದ್ರಿ. ಕಲರ್ದ ಸ್ಪ್ರೇ ಇರ್ತೈತಲ್ಲ ಅದನ್ನು ಮಾಡಿಬಿಡೋದ ಕರೆಕ್ಟ್ ಆಗ್ತೈತಿ. ಸೊ ನೋಡ್ರಿ ಒಂದಿಷ್ಟು ಆರೆಂಜ್ ಕಲರು ಹಾಕೀನಿ, ಯೆಲ್ಲೋ ಕಲರು ಹಾಕೀನಿ, 2 ಚಂದ ಅನ್ಸಕತ್ತವ. ಎಷ್ಟು ಮಸ್ತ್ ಅನ್ಸಕತ್ತವ ನೋಡ್ರಿ ಇವ. ಈಗ ನೆಕ್ಸ್ಟ್ ಇದನ್ನು ಹ್ಯಾಂಗ್ ಮಾಡಲಿಕ್ಕೆ ನಾನು ದಾರ ಹಾಕೀನಿ. ಆಗಲ್ಲೇ ತೊಗೊಂಡಿದ್ದ ದಾರನ ಸ್ವಲ್ಪ 4-5 ಎಳೆ ಮಾಡ್ಕೊಂಡು ಅದನ್ನು ಪೋಣಿಸ್ಕೊಂಡು ಅದನ್ನು ಹಾಕ್ಕೊಳಕತ್ತೀನಿ. ಈ ದಾರನೂ ಹಾಕ್ಕೋಬೋದು, ಇಲ್ಲ ಅಂದ್ರೆ ಉಲ್ಲನ್ನು ಹಾಕ್ಕೋಬೋದು ನೋಡ್ರಿ. ಆರೆಂಜ್ ಮತ್ತು ಯೆಲ್ಲೋ ಕಲರ್ದು ಉಲ್ಲನ್ನು ಯೂಸ್ ಮಾಡ್ಬೋದು. ಆದ್ರೆ ಈ ನಾನು ಹೊರಗೆ ಹಾಕಕತ್ತೀನಿಲ್ಲ, ಸೊ ಜಾಸ್ತಿ ಬೆಲ್ ತಿರುಗಿ ಉಲ್ಲನ್ ಹರಿಯೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾನು ಗಟ್ಟಿ ದಾರನ ತೊಗೊಂಡೇನಿ. 7-8 ಎಳೆ ಮಾಡಿದ್ರಂತ್ರಿ ಮಸ್ತ್ ಗಟ್ಟಿಗೆ ಕುಂತು ಬಿಡ್ತೈತ್ರಿ. ಸೊ ನೋಡ್ರಿ ಈ ಥರ ಕಾಣ್ತೈತ್ರಿ, ತಿರುಗಿದಾಗ ಭಾಳ ಚಂದ ಅನಿಸ್ತೈತಿ. ಈಗ ಫಸ್ಟ್ ಏನು ಮಾಡ್ತೇನೆಂದ್ರೆ ಒಂದು ಫ್ಲವರ್ ಈ ಯೆಲ್ಲೋ ಕಲರ್ದು ಬೆಲ್ಲಿಗೆ ಯೆಲ್ಲೋ ಕಲರ್ದು ಫ್ಲವರ್ ಹಾಕ್ಕೊಳಕತ್ತೀನಿ. ನೋಡ್ರಿ ಈ ಥರ. ಈ ದಾರ ಸ್ವಲ್ಪ ಖಾಲಿ ಅನ್ಸಾಕತ್ತೈತಿ, ಅದಕ್ಕೂ ನಾನು ಸ್ವಲ್ಪ ಬೀಡ್ಸ್ ಆಮೇಲೆ ಒಂಚೂರು ಕುಂದನ್ ಎಲ್ಲ ಹಚ್ಕೊಳಕತ್ತೀನಿ. ನನ್ನ ಹತ್ರ ವೈಟ್ ಕಲರ್ದು ಒಂದಿಷ್ಟು ಬೀಡ್ಸ್ ಇದ್ದು ಅವನು ಯೂಸ್ ಮಾಡಾಕತ್ತೀನಿ ರೀ ನಾನು. ಆಮೇಲೆ ಈ ಥರ ಒಂದು ಎಲಿಫೆಂಟ್ ಐತೆ ನೋಡ್ರಿ, ಇದು ಪ್ಲಾಸ್ಟಿಕ್ದು ಎಲಿಫೆಂಟ್. ಇದನ್ನು ನಾನು ಹುಬ್ಳಿ ಒಳಗೆ ತೊಗೊಂಬಂದಿದ್ದೆ. ಯೂಶ್ವಲಿ ನಾನು ಮನೆಯೊಳಗೆ ಒಂದಿಷ್ಟು ಹ್ಯಾಂಗಿಂಗ್ಸ್ ಮಾಡ್ಕೊತಾನೆ ಇರ್ತೇನೆ. ಆ ಹ್ಯಾಂಗಿಂಗ್ಸಿಗೆ ಹಾಕ್ಲಿಕ್ಕಂತ ಇವನ್ನ ಎಲಿಫೆಂಟ್ ಆಗಲಿ ಈ ಬೀಡ್ಸ್ ಆಗಲಿ ಎಲ್ಲ ತಂದಿದ್ದೆ. ಅದು ಇವಾಗ ಯೂಸ್ ಅದು ನೋಡ್ರಿ ಇವ. ನೋಡ್ರಿ ಈ ಥರ ನಾನು
ಖಾಲಿ ಖಾಲಿ ಬಿಟ್ಟಿಲ್ಲ ಇದನ್ನ ದಾರ ಇಷ್ಟು ಹಾಕೊಂಡ್ಬಿಟ್ಟೆ ಇವನ್ನ ಚಂದ ಅನ್ಸಾಕತ್ತೈತಿದೆ ಒಂದು ಸ್ವಲ್ಪ ಕುಂದನೂ ಅಟ್ಯಾಚ್ ಮಾಡ್ಕೊಂಡೇನಿ ಈ ಬೆಲ್ ಮತ್ತು ಹ್ಯಾಂಗಿಂಗ್ಸ್ ಅಷ್ಟೇ ಅಲ್ದ ನಾನೊಂದಿಷ್ಟು ಉಲನದ್ದು ಟೆಸಲ್ಸ್ ಮಾಡ್ಕೊಂಡೇನಿ ಯಾವ ಕಲರ್ ಉಲನ್ ಅವೈಲೇಬಲ್ ಇರ್ತೈತಲ್ಲ ಆ ಎಲ್ಲ ಕಲರು ಮಾಡ್ಕೊಂಡ್ಬಿಟ್ಟೇನಿ ಒಂದು 30 ರೂಪೀಸ್ ಉಲನ್ ಒಳಗೆ ನನಗೆ 6ರಿಂದ 7 ಟೆಸಲ್ಸ್ ರೆಡಿ ಆಗ್ಯಾವ ಲಾಸ್ಟ್ ಟೈಮ್ ನಾನು ಬುಟ್ಟಿಗೆ ಹಾಕಕ್ಕಂತ ಏನು ಟೆಸಲ್ಸ್ ಮಾಡಿದ್ದೆ ಅಲ್ಲ ಅವು ಸ್ವಲ್ಪ ಸಣ್ಣ ಸಣ್ಣ ಇದ್ದು ಆಮೇಲೆ ಲೆಂತ್ನು ಕಡಿಮೆ ಇತ್ತು ಸ್ವಲ್ಪ ದಪ್ಪನೂ ಇದ್ರಕ್ಕಿಲ್ಲ ತೆಳ್ಳಗಿದ್ದು ಬಟ್ ಈ ಟೈಮ್ ಏನೈತಲ್ಲ ಸ್ವಲ್ಪ ಲೆಂತ್ ಜಾಸ್ತಿ ಇಟ್ಟೇನಿ ಅಂದ್ರೆ ಗಿಡದೊಳಗೆ ಎದ್ದು ಕಾಣಲಿ ಅಂತ ಸ್ವಲ್ಪ ಲೆಂತು ಇಟ್ಟೇನಿ ಆಮೇಲೆ ಸ್ವಲ್ಪ ಜಾಸ್ತಿ ರೌಂಡನ್ನು ತಿರುಗಿಸಿ ಸ್ವಲ್ಪ ದಪ್ಪನು ಮಾಡೀನಿ ಈಗ ನೆಕ್ಸ್ಟ್ ನಾನು ನಮ್ದು ರೆಸ್ಟೋರೆಂಟ್ ಒಳಗೆ ಇವೆಲ್ಲನೂ ನಾನು ಎಲ್ಲೆಲ್ಲಿ ಬೇಕಲ್ಲಿ ಹಾಕ್ತೀನಿ ಅಂದ್ರೆ ಎಲ್ಲನೂ ಒಟ್ಟಿಗೆ ಹಾಕೋಕ್ಕಾಗಲ್ಲ ನೋಡ್ಕೊಂಡು ಕರೆಕ್ಟಾಗಿ ಹಾಕಬೇಕಾಗ್ತೈತಿ ಸ್ವಲ್ಪ ಟ್ರಯಲ್ ಮಾಡಿ ಹಾಕಾಕತ್ತೀನಿ ನಾನು ಒಂದಿಷ್ಟು ಬೆಲ್ ಹಾಕ್ತೀನಿ ಆಮೇಲೆ ಒಂದಿಷ್ಟು ಹ್ಯಾಂಗಿಂಗ್ಸೂ ಹಾಕ್ತೀನಿ ಟೆಸಲ್ಸೂ ಹಾಕ್ತೀನಿ ಇನ್ನೊಂದಿಷ್ಟು ನಾನು ರೆಡಿಮೇಡ್ ತೊಗೊಂಬಂದಿದ್ದೆ ಅವನ್ನೂ ಹಾಕಕತ್ತೀನಿ ಈ ನಮ್ಮದು ಹೋಟೆಲ್ ಏನೈತಲ್ಲ ಸಿಕ್ಕಾಪಟ್ಟಿ ದೊಡ್ಡದೈತಿ ಇದು ಓಪನ್ ಗಾರ್ಡನ್ ರೆಸ್ಟೋರೆಂಟ್ ನಾವು ಎಷ್ಟು ಈ ಥರದ್ದು ಡೆಕೋರೇಟಿವ್ ಐಟಮ್ಸ್ ಹಾಕಿದ್ರು ಕಡಿಮೆನೇ ಅಲ್ಲಿ ಎದ್ದು ಕಾಣೋದನ್ನೇ ಇಲ್ಲ ಅದಕ್ಕೆ ನಾನು ಆದಷ್ಟು ಜಾಸ್ತಿನೇ ಮಾಡ್ಕೊಂಡಿರ್ತೇನೆ ಎಲ್ಲನೂ ಸೊ ನೋಡ್ರಿ ಫೈನಲ್ ಆಗಿ ಹಾಕಿಂದ ಈ ಥರ ಕಾಣ್ತೈತಿದೆ ಈ ಒಂದು ಗಿಡ ಏನಿತ್ತಲ್ಲ ಇದು ಪೂರ ಖಾಲಿ ಇತ್ತು ಇದು ಇಲ್ಲೇ ಯಾರೂ ಫೋಟೋಸು ತೊಗೋತಿರ್ಕಿಲ್ಲ ಏನೂ ಇಲ್ಲ ಸೊ ಅದಕ್ಕೆ ನಾನು ಈ ಥರ ಐಡಿಯಾ ಮಾಡಿ ಬೆಲ್ ಆಗಲಿ ಟೆಸಲ್ಸ್ ಆಗಲಿ ಅಥವಾ ಹ್ಯಾಂಗಿಂಗ್ಸ್ ಆಗಲಿ ಹಾಕಿದೆ ಆಮೇಲೆ ಈ ಥರ ಲೈಟಿಂಗ್ಸ್ ಹಾಕಿದ್ವಿ ನಮ್ಮ ರೆಸ್ಟೋರೆಂಟಿಗೆ ಬಂದಿದ್ದ ಕಸ್ಟಮರ್ ಇದೇ ಪ್ಲೇಸ್ ಒಳಗೆ ನಿಂತ್ಕೊಂಡು ಫೋಟೋಸ್ ತೊಗೋತಾರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರೆ ಗ್ರೂಪ್ ಫೋಟೋ ಫ್ಯಾಮಿಲಿ ಫೋಟೋ ಎಲ್ಲ ತೊಗೋತಾರೆ ನೋಡೋದು ಒಂಥರ ಖುಷಿ ಅನ್ನಿಸ್ತೈತೆ ನನಗೆ ಇದೇನೈತಲ್ಲ ಕ್ರಿಸ್ಮಸ್ ಟೈಮ್ ಒಳಗೆ ಮಾಡಿದ್ವಿ ರೀ ನಾವು ಸೊ ಈಗ ನಾನು ನಮ್ಮದು ರೆಸ್ಟೋರೆಂಟದ್ದು ಪೂರ್ತಿ ಟೂರ್ ಏನು ತೋರಿಸಲ್ಲ ನೀವು ಹುಬ್ಳಿ ಧಾರವಾಡ ಅಥವಾ ಬೆಲ್ಗಾಮ್ನವ್ರಾಗಿದ್ರೆ ನಮ್ಮ ರೆಸ್ಟೋರೆಂಟಿಗೆ ಒನ್ ಟೈಮ್ ಆದರೂ ವಿಸಿಟ್ ಮಾಡಿರಿ ಈ ಥರ ವಿಡಿಯೋದಾಗ ನೋಡೋಕ್ಕಿಂತ ಲೈವ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಹೆಂಗೆ ಐತಿದಂತಂದು ನೋಡೋಕ್ಕಷ್ಟೇ ಅಲ್ಲ ಫುಡ್ಡೂ ಅಷ್ಟೇ ಮಸ್ತ್ ಐತ್ರಿ ಪ್ಯೂರ್ ವೆಜಿಟೇರಿಯನ್ ಫುಡ್ನ ನಾವು ಸರ್ವ್ ಮಾಡ್ತೇವೆ ಅಥವಾ ನೀವು ವಾಯಾ ಧಾರವಾಡ ಬೇರೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ಲಿಕ್ಕತ್ತಿದ್ರೆ ಬ್ರೇಕ್ಫಾಸ್ಟ್ ಲಂಚ್ ಅಥವಾ ಡಿನ್ನರ್ಗೆ ನಮ್ಮ ರೆಸ್ಟೋರೆಂಟಿಗೆ ವಿಸಿಟ್ ಮಾಡ್ಬೋದು ನೋಡಿರಿ ಗೂಗಲ್ ಒಳಗೆ ಬ್ರುವಮ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ನಿಮ್ಗೆ ಲೊಕೇಶನ್ನು ಸಿಗ್ತೈತಿ ಎಕ್ಸಾಕ್ಟ್ ಲೊಕೇಶನ್ ಐತ್ರಿ ಅದು ಸೊ ಸರ್ಚ್ ಮಾಡ್ಕೊಂಡು ನೀವು ವಿಸಿಟ್ ಮಾಡ್ಬೋದು ಕಸ್ಟಮರ್ನ ನಾವು ಆ್ಯಸ್ ಎ ಫ್ಯಾಮ್ಲಿ ಆಗಿ ಯಾವಾಗಿದ್ರೂ ಟ್ರೀಟ್ ಮಾಡ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್